ಹಾಯ್ ಹಲೋ ವೀಕ್ಷಕರೇ, ನಾನೀಗ ಪೋಹೆ ನಾಷ್ಟ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ದಪ್ಪ ಇರೋ ಅವಲಕ್ಕಿಯನ್ನು ತಗೋಬೇಕು. ಇದನ್ನು ಸಿಂಪಲ್ ಈಸಿಯಾಗಿ ನಾಷ್ಟ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಈಗ ಕಲಿಯೋ ಹುಡುಗರಿಗೆ ಅದು ಈಸಿಯಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಸಾಮಗ್ರಿಗಳು: ಒಂದು ಕಪ್, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಟೀ ಚಮಚೆ ಅರಿಶಿನ ಪುಡಿ, ಜೀರಾ, ಸಾಸಿವೆ 1 ಟೀ ಚಮಚೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು 5ರಿಂದ 6 ಹೆಸರು ಕಡಿಪತ್ತ, ಸ್ವಲ್ಪ ಕೊತ್ತಂಬರಿ, ಶೇಂಗಾ, ಒಂದು 2 ಟೀ ಚಮಚೆ ಶೇಂಗಾ, ರುಚಿಗೆ ತಕ್ಕಷ್ಟು ಸಕ್ಕರೆ. ಇಷ್ಟು ಸಾಂಬಾರು. ಒಗ್ಗರಣೆಗೆ ತೇಲ. ಈಗ ಮಾಡೋ ವಿಧಾನ ನೋಡಿ. ಇಟ್ಟಿದ್ದೀನಿ, ಗರಂ ಬಾಂಡೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಆಗಲಿ. ಒಗ್ಗರಣೆಗೆ 2 ಚಮಚೆ ಎಣ್ಣೆ ಹಾಕ್ತಾಯಿದ್ದೀನಿ. 2-3 ಸ್ವಲ್ಪ ಕಾಯಿ, ಸ್ವಲ್ಪ ಕಾದ ನಂತರ ಜೀರಾ, ಸಾಸಿವೆ, ಜೀರಿಗೆ ಸಾಸಿವೆ ಹಾಕಿ ಇದು ಚಟಪಟ ಆದ ನಂತರ ಈರುಳ್ಳಿನ ಸೇರಿಸ್ಬೇಕು. ಈಗ ಒಂದು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಎಷ್ಟು ಟೇಸ್ಟಾಗಿ ಬರ್ತದೆ ನೀವು ಗೊತ್ತಾಗುತ್ತೆ. ಸಿಂಪಲ್ಲಾಗಿ ರೆಸಿಪಿ ಇದೆ. ಇದೇನಪ್ಪ ತೋರಿಸಿದ್ದು ಮಾಡಕತ್ತಾರಂತ ಹೇಳಿ ಯಾರೆಲ್ಲ ಹೊಸದಾಗಿ ಅಡುಗೆ ಕಲಿತಾ ಇರ್ತೀರಲ್ಲ ಅವ್ರಿಗೆ ಹೆಲ್ಪ್ ಆಗಿದೆ ಅಂತ ಅಷ್ಟೆ. ಇದು ಭಾಳ ಇದಾಗಬಾರ್ದು. ಈಗ ಸ್ವಲ್ಪ ಶೇಂಗಾ ಹಾಕೋತೀನಿ. ಇದೊಂದಿದೆ ಎಣ್ಣೆ ಫ್ರೈ ಆಗಬೇಕು. ಇದಾದ ನಂತರ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಳದಿ ಪೌಡ್ರ್ ಈಗ ಹಾಕಬಾರ್ದು, ಲಾಸ್ಟಿಗೆ ಹಾಕಬೇಕು. ಯಾಕಂದರೆ ಸೀಡ್ ಹೋಗೋದು, ಸ್ವಲ್ಪ ಫ್ರೈ ಆಗೋದಿಲ್ಲ. ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಆಗುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕಿದರೆ ಅದೊಂಥರ ಟೇಸ್ಟ್ ಬೇರೆ ಬರುತ್ತೆ. ಈಗ ಹಳದಿ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಅವಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು ಇದನ್ನ.
ಈ ಥರ ಒಮ್ಮೆ ಮಾಡ್ಕೊಂಡು ತಿಂದು ನೋಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟ ಆದರೆ ತಿಳಿಸಿ, ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಈಗ ಕೊಬ್ಬರಿ ತುರಿನ ಹಾಕೋಬೋದು, ಬೇಕಂದರೆ ನಮಗೆ ಇದನ್ನ ಇದಕ್ಕೆ ಲಾಸ್ಟಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಮಸ್ತಾಗಿದೆ. ಈ ಟೈಮ್ದಲ್ಲಿ ನೀವು ರುಚಿ ನೋಡಿ ಮತ್ತೆ ಸೇರಿಸ್ಕೊಳ್ಬೋದು ಉಪ್ಪು. ನೋಡಿ ರೆಡಿಯಾಗಿದೆ ನಮ್ಮ ಅವಲಕ್ಕಿ. ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.